ಪ್ರಿಯ ಸ್ನೇಹಿತರೆ, ಪಾಲಕರಿಗೆ ಪ್ರಾಚಾರ್ಯರ ಪಾಠಗಳು ಮಾಲಿಕೆಯಲ್ಲಿ ಇಂದು ಅಬ್ರಹಾಂ ಲಿಂಕನ್ನರಂತೆ ಶಾಲಾ ಶಿಕ್ಷಕರಿಗೆ ಪತ್ರ ಬರೆಯಿರಿ ಕುರಿತು ಚಿಂತನ. ಪ್ರಸ್ತುತಿ ಪ್ರಾಚಾರ್ಯರಾದ ಶ್ರೀ ಮಂಜುನಾಥ್ ಮರಿತಮ್ಮನವರ್. ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳೇ ರಚಿಸಿದ ಸರಕಾರವೇ ಪ್ರಜಾಪ್ರಭುತ್ವವೆಂದು ಸಾರಿದವರು ಅಮೆರಿಕ ಸಂಯುಕ್ತ ಸಂಸ್ಥಾನದ ಮಾಜಿ ಅಧ್ಯಕ್ಷ ಶ್ರೀ ಅಬ್ರಹಾಂ ಲಿಂಕನ್. ಶಿಕ್ಷಣ ಪ್ರೇಮಿಯಾಗಿದ್ದ ಅವರು ತಮ್ಮ ಮಗನು ಓದುವ ಶಾಲೆಯ ಮುಖ್ಯ ಶಿಕ್ಷಕರಿಗೆ ಪತ್ರವೊಂದನ್ನು ಬರೆದಿದ್ದರು. ಮಕ್ಕಳ ವ್ಯಕ್ತಿತ್ವ ವಿಕಾಸಕ್ಕೆ ಅತ್ಯಂತ ಅವಶ್ಯಕವಾದ ಸಲಹೆಗಳನ್ನು ಆ ಪತ್ರವು ಒಳಗೊಂಡಿತ್ತು. ಪತ್ರದ ಸಾರಾಂಶ ಹೀಗಿದೆ: ಗುರುಗಳೇ, ನಕಲು ಮಾಡಿ ಗಳಿಸುವ 80 ಅಂಕಗಳಿಗಿಂತ ಸ್ವತಃ ಬರೆದು ಗಳಿಸುವ 80 ಅಂಕಗಳು ಶ್ರೇಷ್ಠ ಎಂಬುದನ್ನು ನನ್ನ ಮಗನಿಗೆ ಹೇಳಿಕೊಡಿ. ದುಡಿಯದೆ ಮತ್ತು ಶ್ರಮ ಪಡದೆ ಪುಕ್ಕಟೆ ಸಿಗುವ $100ಗಳಿಗಿಂತ ಸ್ವತಃ ಶ್ರಮಪಟ್ಟು ದುಡಿದು ಸಂಪಾದಿಸುವ $3 ಶ್ರೇಷ್ಠ ಎಂಬುದನ್ನು ನನ್ನ ಮಗನಿಗೆ ಕಲಿಸಿ. ಪುಸ್ತಕಗಳ ಅದ್ಭುತವನ್ನು ಅವನಿಗೆ ಬೋಧಿಸಿ. ಆದರೆ ನಿಸರ್ಗದಲ್ಲಿರುವ ಪಕ್ಷಿಗಳ ಶಾಶ್ವತ ರಹಸ್ಯವನ್ನು, ದುಂಬಿಗಳ ಝೇಂಕಾರವನ್ನು, ಬೆಟ್ಟ ಗುಡ್ಡಗಳ ಮೇಲಿರುವ ಹಸಿರು ಸಸ್ಯಗಳಲ್ಲಿರುವ ಹೂವುಗಳ ಅಂದವನ್ನು ಸವಿಯುವ ಅವಕಾಶಗಳನ್ನು ಸಹ ಕಲ್ಪಿಸಿ. ಗೆಲುವನ್ನು ಆನಂದದಿಂದ ಸ್ವೀಕರಿಸುವಂತೆ ಸೋಲನ್ನು ಪ್ರಾಂಜಲ ಮನಸ್ಸಿನಿಂದ ಸ್ವೀಕರಿಸುವುದನ್ನು ಅವನಿಗೆ ಹೇಳಿಕೊಡಿ. ಜೀವನವೆಂಬುದು ಹೂ ಮುಳ್ಳುಗಳ ಸುಖ ದುಃಖಗಳ ಸಮ್ಮಿಲನ. ಸುಖವಾದಾಗ ಹಿರಿ ಹಿಗ್ಗದೆ, ದುಃಖವಾದಾಗ ಕುಗ್ಗಿ ಹೋಗದೆ ಸಮಚಿತ್ತ ಕಾಪಾಡಿಕೊಳ್ಳುವುದನ್ನು ನನ್ನ ಮಗನಿಗೆ ತಿಳಿಸಿಕೊಡಿ. ನಯವಾಗಿ ವರ್ತಿಸುವವರೊಂದಿಗೆ ವಿನಯವಾಗಿಯೂ, ಒರಟಾಗಿ ವರ್ತಿಸುವವರೊಂದಿಗೆ ಒರಟಾಗಿಯೂ ವರ್ತಿಸುವುದನ್ನು ಅವನಿಗೆ ಕಲಿಸಿ. ಗುರುಗಳೇ, ಬೇರೆಯವರು ತಪ್ಪೆಂದು ಹೇಳಿದರೂ ತನ್ನ ಸಹಭಾವನೆಗಳ ಬಗ್ಗೆ ನಂಬಿಕೆ ಇಡುವುದನ್ನು ಅವನಿಗೆ ಕಲಿಸಿ. ಬೊಬ್ಬೆ ಇಡುವ ಜನ ಸಮೂಹದ ಶಬ್ದಗಳಿಗೆ ಕಿವಿ ಮುಚ್ಚುವ ಹಾಗೂ ತನಗೆ ಸರಿ ಎನಿಸಿದ್ದನ್ನು ಮಾಡುವ ಮನೋಭಾವವನ್ನು ಅವನಿಗೆ ಬೆಳೆಸಿ. ಗುಂಪಿನಲ್ಲಿ ನುಗ್ಗುತ್ತಿರುವ ಸಮೂಹವನ್ನೇ ಕುರುಡಾಗಿ ಹಿಂಬಾಲಿಸದಿರಲು ಅವನಿಗೆ ಶಕ್ತಿಯನ್ನು ತುಂಬಿ. ಸೋಲುವುದು ತಪ್ಪೇನಲ್ಲ, ಆದರೆ ಗೆಲುವನ್ನು ತುಂಬ ಕಷ್ಟಪಟ್ಟು ಗಳಿಸಬೇಕೆಂಬುದನ್ನು ನನ್ನ ಮಗನಿಗೆ ಕಲಿಸಿಕೊಡಿ. ಗುರುಗಳೇ, ನೋವಿನಲ್ಲಿಯೂ ತಾ ನಗುವುದನ್ನು ಕಲಿಸಿ. ಸುರಿಸುವ ಕಣ್ಣೀರು ನಾಚಿಕೆಗೇಡಿತನದ್ದಲ್ಲ ಎಂದು ಹೇಳಿಕೊಡಿ. ಅಳುವುದು ಅಪಮಾನವಲ್ಲವೆಂದು ಕಲಿಸಿ. ತನ್ನನ್ನು ತಾನು ನೋಡಿ ನಗುವುದನ್ನು ಕಲಿಸಿ. ಜಗವೆಲ್ಲ ಜರಿದರೂ ಸರಿಯೇ, ತನ್ನನ್ನು ತಾನು ನಂಬಿ ಬದುಕುವುದನ್ನು ಕಲಿಸಿ. ಗುರುಗಳೇ, ಅವನು ನಯವಂಚಕರನ್ನು ಗುರುತಿಸಲಿ, ಮರುಳ ಮಾತಿನವರನ್ನು ದೂರವಿರಿಸಲಿ, ದೀನದಲಿತರ ಬಗ್ಗೆ ಅನುಕಂಪ ತೋರಿಸಲಿ. ಅವನು ಗುಂಪಿನ ಗಲಾಟೆಗೆ ಕಿವಿ ಮುಚ್ಚಿ ತನ್ನ ಅನಿಸಿಕೆಯನ್ನು ಗಟ್ಟಿಯಾಗಿ ಹೇಳಲು ಉತ್ತೇಜಿಸಿ. ಹೊಟ್ಟೆ ಕಿಚ್ಚು ಪಡುವವರಿಂದ ದೂರವಿಡಲು, ಚುಡಾಯಿಸುವವರನ್ನು ಎದುರಿಸಲು ಹೇಳಿಕೊಡಿ. ಸೃಷ್ಟಿಕರ್ತನಲ್ಲಿ ಮಹೋನ್ನತವಾದ ನಂಬಿಕೆಯನ್ನು ಇಡುವುದರ ಜೊತೆಗೆ ತನ್ನಲ್ಲೇ ತಾನು ನಂಬಿಕೆಯನ್ನು ಬೆಳೆಸಿಕೊಳ್ಳಲಿ. ಏಕೆಂದರೆ ತನ್ಮೂಲಕ ಅವನು ಇಡೀ ಮಾನವ ಕುಲದಲ್ಲಿ ನಂಬಿಕೆಯನ್ನು ಬೆಳೆಸಿಕೊಳ್ಳುತ್ತಾನೆ. ಅವನನ್ನು ಸೂಕ್ಷ್ಮವಾಗಿ ನಡೆಸಿಕೊಳ್ಳಿ, ಆದರೆ ಮುದ್ದಾಡಬೇಡಿ. ಏಕೆಂದರೆ ಬೆಂಕಿಯಲ್ಲಿ ಕಾದಾಗಲೇ ಉತ್ತಮ ಉಕ್ಕು ದೊರೆಯುತ್ತದೆ. ಗುರುಗಳೇ, ತಾಳ್ಮೆ ಕಾಪಾಡಿಕೊಳ್ಳುವ ಧೈರ್ಯವನ್ನು ನನ್ನ ಮಗನಿಗೆ ಹೇಳಿಕೊಡಿ. ಅದರ ಜೊತೆಗೆ ಧೈರ್ಯವಂತನಾಗಿರುವ ತಾಳ್ಮೆಯನ್ನು ಅವನು ಪಡೆಯಲಿ. ಜಗತ್ತಿನ ಎಲ್ಲ ಮಾನವರು ಸತ್ಯಸಂಧರಲ್ಲ, ನ್ಯಾಯಪರರೂ ಅಲ್ಲ ಎಂಬುದನ್ನು ನನ್ನ ಮಗ ತಿಳಿಯಬೇಕಾಗಿದೆ. ಆದರೆ ಪ್ರತಿಯೊಬ್ಬ ಫಟಿಂಗನಿಗೂ ಒಬ್ಬ ನಾಯಕನಿರುತ್ತಾನೆ, ಪ್ರತಿಯೊಬ್ಬ ರಾಜಕಾರಣಿಗೂ ಒಬ್ಬ ಮುಖ್ಯಸ್ಥನಿರುತ್ತಾನೆ ಎಂಬುದನ್ನು ಸಹ ಅವನಿಗೆ ಬೋಧಿಸಿ. ಪ್ರತಿಯೊಬ್ಬ ಶತ್ರುವಿಗೂ ಒಬ್ಬ ಮಿತ್ರನಿರುತ್ತಾನೆಂಬುದನ್ನು ಅವನಿಗೆ ಬೋಧಿಸಿ. ಎಲ್ಲರ ಅಭಿಪ್ರಾಯಗಳನ್ನು ತಾಳ್ಮೆಯಿಂದ ಆಲಿಸುವುದನ್ನು ನನ್ನ ಮಗನಿಗೆ ಕಲಿಸಿ. ಆದರೆ ಸತ್ಯದ ಶೋಧನೆಯಲ್ಲಿ ಅವುಗಳನ್ನು ಶೋಧಿಸಿ ಅದರಲ್ಲಿ ಮೂಡಿಬರುವುದನ್ನು ಮಾತ್ರ ಸ್ವೀಕರಿಸುವ ಕ್ರಮವನ್ನು ಕಲಿಸಿ. ಅವನು ಹಣಕ್ಕಾಗಿ ತನ್ನ ಭಾವನೆಗಳನ್ನು ಮಾರಿಕೊಳ್ಳದಂತೆ ತಡೆಯಿರಿ. ಅವನು ಪ್ರಕೃತಿಯ ಸೌಂದರ್ಯಗಳನ್ನು ಅನುಭವಿಸಲು, ಪ್ರಕೃತಿಯನ್ನು ಸಂರಕ್ಷಿಸಲು ಕಲಿಸಿರಿ. ಇದು ಆಜ್ಞೆಯಾಗಿದ್ದರೂ ಸಹ ನೀವು ನನ್ನ ಮಗನಿಗಾಗಿ ಏನು ಮಾಡಬಲ್ಲಿರಿ ಎಂಬುದನ್ನು ಚಿಂತಿಸಿರಿ. ಏಕೆಂದರೆ ಅತ್ಯಂತ ಸುಂದರವಾದ ಉತ್ತಮನು ನನ್ನ ಮಗ. ಶಿಕ್ಷಣವೆಂಬುದು ದೈಹಿಕ, ಬೌದ್ಧಿಕ ಹಾಗೂ ಭಾವನಾತ್ಮಕ ವಲಯಗಳ ವಿಕಾಸವಾಗಿದೆ. ಅಬ್ರಹಾಂ ಲಿಂಕನ್ನರವರು ಮುಖ್ಯ ಶಿಕ್ಷಕರಿಗೆ ನೀಡಿದ ಸಲಹೆಗಳು ವಿದ್ಯಾರ್ಥಿಗಳ ಸಮಗ್ರ ವ್ಯಕ್ತಿತ್ವ ವಿಕಾಸಕ್ಕೆ ಭದ್ರ ಬುನಾದಿ ಹಾಕುವಲ್ಲಿ ಸಂಪೂರ್ಣ ಸಹಕಾರಿಯಾಗಿವೆ. ಬನ್ನಿ, ನಾವು ಸಹ ನಮ್ಮ ಮಕ್ಕಳು ಓದುತ್ತಿರುವ ಶಾಲಾ ಶಿಕ್ಷಕರಿಗೆ ಇಂತಹದೊಂದು ಸಲಹಾತ್ಮಕ ಪತ್ರ ಬರೆಯೋಣ. ಧನ್ಯವಾದಗಳು.